ಸಮಸ್ಯೆ ಇದ್ದು ಗ್ಯಾರಂಟಿ ಬಿಟ್ಟರೆ ಬೇರೆ ಯಾರಿಗೂ ಏನು ಅನುಕೂಲ ಇಲ್ಲ. ಈಗ ಜಿಲ್ಲಾ ಮಂತ್ರಿಯಾಗಿ ಕೃಷ್ಣ ಬೈರೇಗೌಡ ನೇಮಕಗೊಂಡಿದ್ದು ಅವರು ಬಹಳ ಡಿಸಿಪ್ಲಿನ್ ಉಳ್ಳವರು, ಒಳ್ಳೆ ಕೆಲಸ ಮಾಡಲಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು. ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಸಚಿವರ ಬದಲಾವಣೆ ಸರ್ಕಾರಕ್ಕೆ ಬಿಟ್ಟ ವಿಚಾರ. ಈಗ ಹೊಸದಾಗಿ ಕೃಷ್ಣ ಬೈರೇಗೌಡರ ನೇಮಕ ಆಗಿದ್ದು ಅವರು ಬಹಳ ಡಿಸಿಪ್ಲಿನ್ ಉಳ್ಳವರು, ಒಳ್ಳೆಯ ರೀತಿಯ ಕಾರ್ಯವೈಖರಿ ಬಗ್ಗೆ ಕೇಳಿದ್ದೇನೆ. ಅವರು ಯುವಕರಾಗಿದ್ದಾರೆ, ಒಳ್ಳೆಯ ರೀತಿಯ ಕೆಲಸ ಆಗಲಿದೆ ಎನ್ನುವ ನಿರೀಕ್ಷೆ ಇದೆ. ಜಿಲ್ಲೆಯಲ್ಲಿ ಎಲ್ಲ ಸಮಸ್ಯೆ ಇದೆ, ಗ್ಯಾರಂಟಿ ಬಿಟ್ಟರೆ ಬೇರೆ ಯಾರಿಗೂ ಏನು ಅನುಕೂಲ ಇಲ್ಲ. ಗೊಬ್ಬರ ಕೇಳಿದರೆ ಕೇಂದ್ರದಿಂದ ಬರಬೇಕು ಅಂತಾರೆ, ಹಾಗಿದ್ದರೆ ರಾಜ್ಯ ಸರ್ಕಾರ ಏನು ಮಾಡುತ್ತಿದೆ? ಮಳೆ ಹಾನಿಯಿಂದ ಎಷ್ಟೋ ಸಮಸ್ಯೆ ಆಗಿದೆ, ಬರ್ತಾರೆ ಹೋಗ್ತಾರೆ, ಏನಾದರೂ ಪರಿಹಾರ ಕೊಟ್ಟಿದ್ದಾರಾ? ಹಿಂದೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರೈತರಿಗೆ ಏನೆಲ್ಲ ಅನುಕೂಲ ಮಾಡಿದ್ರು, ಈಗ ಬರೀ ಗ್ಯಾರಂಟಿ ಒಂದೇ ಅಜೆಂಡಾ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತರು ಗ್ರಾಮೀಣ ಭಾಗದ ಜನರ ಸಮಸ್ಯೆಗೆ ಸ್ಪಂದಿಸಬೇಕು. ಮತಗಳ್ಳತನ ಬಗ್ಗೆ ಕಾಂಗ್ರೆಸ್ ಪ್ರತಿಭಟನೆ ವಿಚಾರ ಅವರ ಅಭಿಪ್ರಾಯ ಅವರು ಹೇಳಲಿ. ಈ ಪ್ರಕರಣ ಕೋರ್ಟ್ನಲ್ಲಿ ಇದ್ದು ತೀರ್ಮಾನ ಏನು ಬರುತ್ತೆ ನೋಡೋಣ. ಏನಾದರೂ ಅಕ್ರಮ ಆಗಿದ್ದರೆ ಚುನಾವಣೆ ಆಯೋಗ ಕ್ರಮ ಕೈಗೊಳ್ಳಲಿ ಎಂದು ಸೂರಜ್ ತಿಳಿಸಿದರು. ಅತ್ಯಾಚಾರ ಕೇಸ್ನಲ್ಲಿ ಸಹೋದರ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ವಿಚಾರ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ, ತೀರ್ಪು ಹೊರಬಂದಿದ್ದು ಮೇಲ್ಮನವಿಗೆ ಸಲ್ಲಿಸುತ್ತೇವೆ, ಅದು ಬಿಟ್ಟು ಬೇರೆ ಏನು ಹೇಳಲು ಸಾಧ್ಯ? ಪ್ರಕರಣ ನ್ಯಾಯಾಲಯದಲ್ಲಿದೆ, ಇದನ್ನ ಯಾರು ಚರ್ಚೆ ಮಾಡುವುದು ಸೂಕ್ತವಲ್ಲ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪು ಪ್ರಶ್ನಿಸಿ ಮೇಲ್ಮನವಿ ಸಲ್ಲೋ ಬಗ್ಗೆ ಮಾಹಿತಿ ನೀಡಿದರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿ ಬಗ್ಗೆ ಮಾತನಾಡಿ, ನಮ್ಮ ಅಭ್ಯರ್ಥಿಗಳು ಶುಕ್ರವಾರದಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಎಲ್ಲ ಅಭ್ಯರ್ಥಿಗಳಿಗೆ ಒಳ್ಳೆಯ ಅಭಿಪ್ರಾಯ ಇರುವುದರಿಂದ ಗೆಲುವು ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಗೊಬ್ಬರದ್ದು ಅವ್ರನ್ನ ಕೇಳಿದ್ರೆ ಕೇಂದ್ರದಿಂದ ಬರಬೇಕು ಅಂತ ಹೇಳ್ತಾರೆ. ಈಗ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ನಾನು ಕೇಳೋಕ್ಕೆ ಬಯಸೋದು, ಇವತ್ತು ನೀವು ಕೃಷಿ ವಿಷಯ ತಗೊಂಡ್ರೆ ನಮ್ಮ ರೈತರಿಗೆ ಆಗ್ತಾ ಇರೋ ಅನ್ಯಾಯ. ದೆನ್ ಈಗ ನಮಗೆ ಮಲೆನಾಡು ಭಾಗದಲ್ಲಿ ತಗೊಂಡ್ರೆ ನೀವು ಏಲಕ್ಕಿ ಆಗ್ಬೋದು, ಕಾಫಿ ಆಗ್ಬೋದು, ಅಥವಾ ಈಗ ಎಷ್ಟು ಬೆಳೆಗಳು ತೊಂದರೆ ಆಗ್ತದೆ ನೀವು ಯೋಚನೆ ಮಾಡಿ. ಮಳೆ ಹಾನಿಯಿಂದ ಸುಮ್ಮನೆ ಬರ್ತಾರೆ, ವಿಸಿಟ್ ಕೊಡ್ತಾರೆ, ಹೋಗ್ತಾರೆ, ಬಟ್ ಏನಾದರೂ ಪರಿಹಾರ ಕೊಡ್ತಾಯಿಲ್ಲ. ಇಲ್ಲೇ ಮನೆ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಂಥ ಕಾಲದಲ್ಲಿ ತೆಂಗಿಗೆ ಸಮಸ್ಯೆ ಇರೋದಕ್ಕೆ ಹಿಂದೆ ಯಾವ ರೀತಿ ಪರಿಹಾರ ಕೊಟ್ಟಿದ್ರು ನೆನಪು ಮಾಡಿಕೊಡ್ಬೇಕಾಗುತ್ತೆ ನಾವು ಸರ್ಕಾರಕ್ಕೆ. ಅರ್ಸಿಕರೆ ಆಗ್ಬೋದು, ಸಕಾಪಟ್ಟಣ ಆಗ್ಬೋದು, ಸಾಕಷ್ಟು ಏನು ಹಿಂದೂ ಬೆಳೆಗಾರರಿದ್ದಾರೆ, ರೈತರಿದ್ದಾರೆ, ಅವ್ರಿಗೆಲ್ಲ ಯಾವ ರೀತಿ ಪರಿಹಾರ ಕೊಟ್ಟರು ಅದನ್ನ ನೆನಪು ಮಾಡಿಕೊಡ್ಬೇಕಾಗುತ್ತೆ ಸರ್ಕಾರಕ್ಕೆ. ಬರೀ ಗ್ಯಾರಂಟಿ ಒಂದೇ ಅಜೆಂಡಾ ಆಗಿರಬಾರ್ದು. ರೈತರು ಹಾಗೂ ಏನು ಗ್ರಾಮೀಣ ಭಾಗದ ಜನ ಇದ್ದಾರೆ ಅವರು ಏನು ಗ್ರೌಂಡ್ ಲೆವೆಲಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಅದನ್ನು ಕೂಡ ಸ್ಪಂದಿಸಬೇಕು ಅನ್ನೋದು ನನ್ನ ಮನವಿಯಾಗಿದೆ. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.